ನಾನು ಇವ್ರಿಗೆ ಯಾರಿಗೂ ಎದುರಲ್ಲ. ನಾನು ಎದುರ್ಕಿರ್ತಕ್ಕಂಥ ಜಾಯಮಾನ ಅಲ್ಲ, ಎದುರಲ್ಲ. ಸಿದ್ದರಾಮಯ್ಯ 2ನೇ ಸಾರಿ ಚೀಫ್ ಮಿನಿಸ್ಟರ್ ಆಗ್ಬಿಟ್ನಲ್ಲ. ಯಾರು ಅಸೂಯೆ ಪಡ್ತಾರೆ, ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ, ಅವರಿಂದ ಅಲ್ಲ ಬಂದಿರೋದು, ನಿಮ್ಮೆಲ್ಲರ ಆಶೀರ್ವಾದದಿಂದ. ಪಾಪ ಸಂಗೊಳ್ಳಿ ರಾಯಣ್ಣರು ಅರಿಯಬಾರದು. ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು? ನಮ್ಮವರೇ. ಈ ದೇಶ ದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಏನಿಂದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ದೇಶದ ರಾಜಕಾರಣ ಮಾಡೋರು ಎಲ್ಲಾ ಕಾಲದಲ್ಲಿ ಇರ್ತಾರೆ. ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಅಂತ ಹೇಳಿ ಹೊಟ್ಟೆ ನಾನು ಅದಕ್ಕೆ ಹೇಳಿದೆ, ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಆಶೀರ್ವಾದ ಇರೋರಿಗೆ ನಮ್ಗೇನಾದ್ರು ಮಾಡಕ್ಕಾಗುತ್ತ? ದ್ವೇಷ ಮಾಡಿದ್ರು ಕೂಡ, ಎಷ್ಟೇ ಸೇಡನ್ನ ಮಾಡಿದ್ರು ಕೂಡ, ಎಷ್ಟೇ ಹೊಟ್ಟೆ ಕಿಚ್ಚಿಪಟ್ಟುಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ. ನಾನು ಹೆಚ್ಚು ರಾಜಕಾರಣ ಮಾಡಕ್ ಹೋಗಲ್ಲ. ಈಗ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವೋ ಇಲ್ಲ? ಪ್ರತಿ ತಿಂಗಳು 4 ರಿಂದ 5 ಸಾವಿರ ರೂಪಾಯಿ ಬಡವರಿಗೆ ಇವತ್ತು ಸಿಗ್ತಾ ಇದೆ. 4 ಕೋಟಿ ಜನರಿಗೆ 4 ಕೋಟಿ ಜನರಿಗೆ 4 ರಿಂದ 5 ಸಾವಿರ ರೂಪಾಯಿ. ಹೌದಲ್ಲ? ಏನಪ್ಪ ಓದಿದ್ದಾರೆ? ಎಲ್ಲ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡಬಹುದು. ಕರ್ನಾಟಕದಲ್ಲಿ ಇರ್ತಕ್ಕಂಥ 7 ಕೋಟಿ ಕನ್ನಡಿಗರಲ್ಲಿ 3.5 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರ 1,23,00,000 ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ. ಸುಮಾರು ವರ್ಷಕ್ಕೆ 40,000 30,000 ಕೋಟಿ ರೂಪಾಯಿ. ಯಾವ್ದಾದ್ರು ಮಾಡಿದ್ರ ನಮ್ಮ ತಾಯಿ? 1,23,00,000 ಕೋಟಿ. ನಾವಿಂದ 1,23,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. 1,20,00,000 ಜನರ ಕುಟುಂಬಗಳಿಗೆ ಯಾರು BPL ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆಲ್ಲರಿಗೂ 10 kg ಅಕ್ಕಿ ಫ್ರೀ. 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಯಾರು ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗಳಿದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ 2 ವರ್ಷದವರೆಗೆ ಗ್ರಾಜ್ಯುಯೇಟ್ಗಳಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು 2 ವರ್ಷದವರೆಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವರೆಲ್ಲರೂ ಕೂಡ ಬಡವರು, ಶ್ರೀಮಂತರಲ್ಲ. ಈ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬುತ್ತಾ ಇದ್ದಾನಲ್ಲ ಸಿದ್ದರಾಮಯ್ಯ ಅಂತೇಳಿ ಹೊಟ್ಟೆ ಉರಿ
ಸಹಿಸ್ಕೊತೀರಾ? ನೀವು ಸಹಿಸ್ಕೊತೀರಾ? ಯಾಕಂದ್ರೆ ಈ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಬಾರದು ಅಂತೇಳಿ ಬಹಳ ಜನ ನಮ್ಮ ರಾಜಕೀಯ ವೈರಿಗಳು ಇದನ್ನ ವಿರೋಧ ಮಾಡಿದ್ರು. ರಾಜಕೀಯ ವೈರಿಗಳು ವಿರೋಧ ಮಾಡಿದ್ರು. ಆದ್ರೂ ಕೂಡ ಅವರ ವೈರತ್ವವನ್ನು ಲೆಕ್ಕಿಸದೆ ಈ ಸಿದ್ದರಾಮಯ್ಯ ಜಾರಿ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರೂ ಕೂಡ ಹೊಟ್ಟೆ ಇಚ್ಚಿಕೊತಾ ಇದ್ದಾರೆ. ನಾನು ಎಲ್ಲ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಈಗೇಗಿದೆ. ಚುನಾವಣೆಗಿಂತ ಪೂರ್ವದಲ್ಲಿ ಏನಿತ್ತು ಮುಂದೆನೂ ಕೂಡ ಅದೇ ರೀತಿ ಇರಲಿ. ನಾನು ಇವ್ರಿಗೆ ಯಾರಿಗೂ ಎದುರಲ್ಲ. ನಾನು ಎದುರ್ಕಿರ್ತಕ್ಕಂಥ ಜಾಯಮಾನ ಅಲ್ಲ, ಎದುರಲ್ಲ. ಇವತ್ತು ನಾನು ಸಂಗೊಳ್ಳಿ ರಾಯಣ್ಣ ಒಬ್ಬ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಅಂತ ಕರಿತೀವಿ. ಅವರು ಬಹಳ ಅಪ್ರತಿಮ ದೇಶ ಪ್ರೇಮಿ, ನಾಡ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ. ಯಾಕೆಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಸಂಗೊಳ್ಳಿನಲ್ಲಿ ಹುಟ್ಟಿದ್ದು ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಬಹಳ ನಂಬಿಕಸ್ಥ ಸೇನಾನಿ. ಅದಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ. ಸಂಗೊಳ್ಳಿ ರಾಯಣ್ಣವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ. ಬ್ರಿಟಿಷ್ನವರ ವಿರುದ್ಧ ಮೊದಲನೇ ಯುದ್ಧದಲ್ಲಿ ಗೆಲುವಾಗುತ್ತೆ ಚೆನ್ನಮ್ಮನವರಿಗೆ, ಎರಡನೇ ಯುದ್ಧದಲ್ಲಿ ಸೋಲಾಗುತ್ತೆ. ಎರಡೂ ಯುದ್ಧಗಳಲ್ಲಿ ಸಂಗೊಳ್ಳಿ ರಾಯಣ್ಣ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾರೆ. ಒಬ್ಬ ಪರಾಕ್ರಮಿ ಸಂಗೊಳ್ಳಿ ರಾಯಣ್ಣ. ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸೆರೆಯಾಗ್ಬಿಡ್ತಾರೆ. ಸಂಗೊಳ್ಳಿ ರಾಯಣ್ಣ ಸೆರೆಯಾಗಲ್ಲ, ತಪ್ಪಿಸ್ಕೊತಾರೆ. ತಪ್ಪಿಸ್ಕೊಂಡು ಕಾಡು ಮೇಡುಗಳಲ್ಲಿ ಅಲದು ತನ್ನದೇ ಆದಂತ ಸ್ವಂತ ಸೈನ್ಯವನ್ನ ಕಟ್ತಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ. ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಬ್ರಿಟಿಷ್ನವರ ಮೇಲೆ ಗೆರಿಲ್ಲಾ ಯುದ್ಧಗಳನ್ನ ಘೋಷಣೆ ಮಾಡಿ ಬ್ರಿಟಿಷ್ನವರ ನಿದ್ದೆಗೆಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬ್ರಿಟಿಷ್ನವರು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿಯಲಿಕ್ಕೆ ಸಾಧ್ಯ ಆಗಲ್ಲ. ನಮ್ಮವರೇ ಆ ಕೆರೆಗೆ ಯಾವಾಗ ಬರ್ತಾರೆ ಅಂತ ಹೇಳಿ, ಸ್ನಾನ ಮಾಡಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೇ ಹಿಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಬ್ರಿಟಿಷ್ನವರು ಹಿಡಿದು ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ. ನಂದಿಗಡ ನೇಣಾಕ್ತಂತ ಜಾಗ ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕು. ಸಂಗೊಳ್ಳಿ ಇರೋದು ಸವದತ್ತಿನಲ್ಲಿ, ಕಿತ್ತೂರ ಸಂಸ್ಥಾನ ಇರ್ತಕ್ಕಂಥದ್ದು ಕಿತ್ತೂರಿನಲ್ಲಿ. ನಾನು ಇವೆಲ್ಲ ಅಭಿವೃದ್ಧಿಪಡಿಸಲಿಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಅಲ್ಲಿ ಸಂಗೊಳ್ಳಿನಲ್ಲಿ ಮಾಡಿದ್ದೇನೆ. ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದೇವೆ. ಇಡೀ ಸಂಗೊಳ್ಳಿ ರಾಯಣ್ಣನ ಜೀವನ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳಿ ಇಡೀ ಜೀವನವನ್ನ ಇವತ್ತು ಎಲ್ರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಇದಕ್ಕೋಸ್ಕರ 272 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 100 ಎಕರೆ ಜಮೀನನ್ನ ಕೊಟ್ಟು
100 ಎಕರೆ ಜಮೀನನ್ನು ಕೊಟ್ಟು ಸಂಗೊಳ್ಳಿನಲ್ಲಿ ಸರ್ಕಾರಿ ಜಮೀನನ್ನು ಕೊಟ್ಟು ಇವತ್ತು ಸೈನಿಕ ಶಾಲೆಯನ್ನ ಮಾಡಿರ್ತಕ್ಕಂಥದ್ದು. ಕಾರಣ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡ್ಕೊಂಡಿದ್ದೀರಲ್ಲ, ಈ ದೇಶ ಪ್ರೀತಿಸ್ತಕ್ಕಂಥವ್ರು, ದೇಶ ಪ್ರೇಮಿಗಳು, ಸ್ವಾತಂತ್ರ್ಯ ಪ್ರೇಮಿಗಳು ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣನಿಂದ ಪ್ರೇರಣೆಯನ್ನ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೈನಿಕ ಶಾಲೆಯನ್ನ ಮಾಡಿರ್ತಕ್ಕಂಥದ್ದು. ಗೊತ್ತಾಯ್ತಾ? ಹೋಗಿದ್ರೆ ಯಾರು ಕೈ ಎತ್ತಿ ನೋಡೋಣ, ಯಾರ್ಯಾರು ಹೋಗಿದ್ರಿ ನೋಡೋಣ. ಅಲ್ಲಿಗೆ ಬಹಳ ಕಡಿಮೆ ಜನ ಹೋಗಿದ್ರಿ. ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು, ನೋಡ್ಬೇಕು. ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು, ಪ್ರವಾಸಿ ಸ್ಥಳ ಆಗ್ಬೇಕು ಅಂತೇಳಿ 280 ಕೋಟಿ ರೂಪಾಯಿಯನ್ನ ಸರ್ಕಾರದಿಂದ ಖರ್ಚುಕೊಂಡಿದೆ. 280 ಕೋಟಿ ರೂಪಾಯಿಗಳು. ನಿಮ್ಗೆ ಸಂಗೊಳ್ಳಿ ರಾಯಣ್ಣವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ, ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು ಅಂತಂದ್ರೆ, ನಾವೆಲ್ಲರೂ ಕೂಡ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಪ್ರೀತಿಯನ್ನ, ಅಭಿಮಾನವನ್ನ ಬೆಳೆಸ್ಕೊಂಡಾಗ ಮಾತ್ರ ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸ್ತಾ